ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಹೊಸ ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್, ಎಕ್ಸಾಮ್ ಮುಗೀತು, ಕೋರ್ಸು ಮುಗೀತು, ಎಲ್ಲರೂ ಅವ್ರವ್ರ ಪಾಡಿಗೆ ಡ್ಯೂಟಿಗೆ ಹೋಗ್ತಿದ್ದಾರೆ. ನಾನು ಯಾವ ಡ್ಯೂಟಿ ಕೂಡ ಹೋಗ್ತಿಲ್ಲ, ಮನೇಲೇ ಬಿದ್ದಿದ್ದೀನಿ. ಹೋಗ್ಬೇಕು ಗಾಯ್ಸ್, ಮನೇಲಿ ಕೂಡ ಯಾವಾಗ ಡ್ಯೂಟಿಗೆ ಹೋಗ್ತಿದ್ಯಾ ಏನಿಲ್ಲ ಅಂತ ಕೇಳ್ತಿದ್ದಾರೆ. ಡ್ಯೂಟಿನ ಕೇಳ್ಬೇಕು ಗಾಯ್ಸ್, ವೇಕೆನ್ಸಿ ಕೇಳಿ ಮತ್ತಿನ್ನು 2-3 ದಿನದಲ್ಲೇ ಡ್ಯೂಟಿಗೆ ಹೋಗ್ಬೇಕು ಗಾಯ್ಸ್. ಇನ್ನೊಂದು ಏನಪ್ಪ ಅಂದರೆ, ಯಾವ ರೀತಿ ಕೋರ್ಸ್ ಜಾಯ್ನ್ ಆದೆ, ಎಷ್ಟು ದಿನ ಆಯಿತು, ಬೇಗ ಹೋಗ್ಬಿಡುತ್ತೆ, ಅದು ದಿನವೇ ಗೊತ್ತಾಗ್ತಿಲ್ಲ ಗಾಯ್ಸ್. ಆ ರೀತಿ 4 ವರ್ಷ ಓದಿದ್ದೀನಿ. 4 ವರ್ಷ ಹೆಂಗೋಯ್ತು ಅಂತಲೇ ಗೊತ್ತಾಗಲ್ಲ. ಮೊನ್ನೆ 1 ವರ್ಷ ಆಯ್ತು ಅಂತ ಅನಿಸುತ್ತೆ. ಆ ರೀತಿ ಸ್ಪೀಡ್ ಹೋಗ್ತಿದೆ ಗಾಯ್ಸ್, ಫುಲ್ ಸ್ಪೀಡ್. ನಮ್ಮ ಟೀಮ್ ಮೆಂಬರ್ಸು ಟ್ಯೂಷನ್ಗೆ ಹೋಗ್ತಿದ್ದಾರಂತೆ. ಇಷ್ಟು ದಿನ ಟ್ಯೂಷನ್ಗೆ ಹೋಗಿದ್ದಿಲ್ಲ, ಅದಕ್ಕೆ ಅವ್ರ ಜೊತೆ ಇದ್ದು ರೀಲ್ಸ್ ಮಾಡ್ತಿದ್ದೆ. ಇವಾಗ ನೋಡಿದ್ರೆ ಅವ್ರು ಟ್ಯೂಷನ್ ಹೋಗಿದ್ದಾರೆ ಗೈಸ್. ಟ್ಯೂಷನ್ ಹೋಗ್ತಾರಂತೆ, ಇವಾಗಿಂದ ಸಾಯಂಕಾಲ ಹೋಗ್ತಾರಂತ. ಮತ್ತು ರೀಲ್ಸ್ ಮಾಡೋದೇ ಸ್ವಲ್ಪ ಕಷ್ಟ. ಅವರಿದ್ದರೆ 1-2 ರೀಲ್ಸ್ ಮಾಡ್ತಿದ್ದೆ ಅವ್ರ ಜೊತೆನೇ. ಇವಾಗ ಅವ್ರು ಇಲ್ಲಲ್ಲ, ಇವತ್ತಿಂದ ಟ್ಯೂಷನ್ಗೆ ಹೋಗ್ತಾರಂತೆ. ಬೆಳಗ್ಗೆ ಹೇಳಿದ್ದಾರೆ ಅವರು. ಕಂಟಿನ್ಯೂ ಡೈಲಿ ಲಾಗ್ ಮತ್ತು ಡೈಲಿ ಶಾರ್ಟ್ಸ್ ಬಿಟ್ಟೇ ಬಿಡ್ತೀನಿ. ಅಂದರೆ ಶಾರ್ಟ್ಸ್ ಡೈಲಿ 3 ಬಿಡ್ತಿದ್ದೆ, ಇವಾಗ ಡೈಲಿ 1 ಬಿಡ್ತೀನಿ ಗೈಸ್. 1 ಅಥವಾ 2 ಬಿಡ್ತೀನಿ. ಟ್ಯೂಷನ್ ಹೋಗಿದ್ದಾರೆ ಅವರು, ಅದಕ್ಕೆ. ಮನೇಲಿ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಈ ಗಾಯ್ಸ್, ಇಲ್ಲೂ ಯಾರಿಲ್ಲ, ಅಡುಗೆ ಮನೇಲಿ ಕೂಡ ಯಾರಿಲ್ಲ. ಬನ್ನಿ, ಇಲ್ಲಿ ಬೆಡ್ರೂಮಲ್ಲಿದೆ ನೋಡೋಣ. ಗೈಸ್, ಇಲ್ಲೂ ಯಾರಿಲ್ಲ, ಎಲ್ಲೋಗಿದ್ದಾರೆ. ಬೆಳಗ್ಗೆಯಿಂದ ಒಬ್ಬರು ಕಾಣ್ತಿಲ್ಲ. ಅಪ್ಪ ಗಾಯ್ಸ್, ಯಾರೂ ಇಲ್ಲ. ಮೋಸ್ಟ್ಲಿ ಅಪ್ಪವ್ರ ಗುಡಿ ಹಿಂದೆ ಹೋಗಿರ್ಬೇಕು, ಯಾಕಂದರೆ ಡೈಲಿ ಪೂಜೆ ಮಾಡೋಕೆ ಹೋಗ್ತಾರಲ್ಲ, ಅದಕ್ಕೆ ಗುಡಿಯಲ್ಲಿ ಹೋಗಿರ್ಬೋದು. ಡೈಲಿ ಪೂಜೆ ಮಾಡ್ತಾರೆ. ಅಮ್ಮ ಇಲ್ಲಿ ಹೋಗಿರ್ಬೋದು. ಅಮ್ಮ ಬಟ್ಟೆ ಹೋಗಿದ್ದಾರೆ ಗೈಸ್. ಯಾರ್ಯಾರು ಇಲ್ಲ ನೋಡಿ. ಒಬ್ಬ ಕೂತಿದ್ದೀನಿ ಅಂಗಡಿಯಲ್ಲಿ, ಸುಮ್ಮನೆ ಗಿರಾಕಿ ಬರಲ್ಲ, ಏನು ಬರಲ್ಲ, ಸುಮ್ಮನೆ ಕೂತಿದ್ದೀನಿ. ಅದಕ್ಕೆ ಒಂದಷ್ಟು ಗಿರಾಕಿ ಕೊಡಬೇಕು. ಅದೇ ₹1 ₹2 ಗಿರಾಕಿ ಕೊಡಬೇಕು. ನೋಡಿ, ಟೈಮು 10 ಗಂಟೆ ಆಗಿದೆ. 1-2 ತಾಸು ಎಲ್ಲರೂ ಬರೋವರೆಗೂ. ಅದಾದಮೇಲೆ ಅವ್ರು ಶಿಫ್ಟ್ ವೈಸ್ ಡ್ಯೂಟಿ. ಅದಾದಮೇಲೆ ನಾನು ಹೋಗ್ಬಿಡ್ತೀನಿ. ನೋಡುವ, ಸೌಂಡ್ ಕೇಳಿಸ್ತಿದ್ದೆ. ಅಪ್ಪ ಅಲ್ಲಿ ಪೂಜೆ ಮಾಡ್ತಿದ್ದಾರೆ ಹಿಂದೆ ನೋಡಿ ಗೈಸ್. ಫೈನಲಿ ಅಪ್ಪ ಊಟ ಮಾಡ್ತಿದ್ದಾರೆ. ಅಪ್ಪ ಎಲ್ಲೋಗಿದ್ದೆ ಅವಾಗಲೇ? ಪೂಜೆ ಮಾಡಕಪ್ಪ ಗೈಸ್, ನನಗೆ ಗೊತ್ತಿತ್ತು, ನನಗೆ ಪಕ್ಕ ಪೂಜೆ ಮಾಡಕ್ಕೆ ಹೋಗ್ತೀರ ಅಂತ. ಬೆಳಗ್ಗೆ ಪೂಜೆ ಮಾಡಿದೆ, ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡೋದು. ನನಗೆ ಗೊತ್ತಿತ್ತು ಹೋಗ್ತೀರಾ ಅಂತ. ಅಮ್ಮ ಎಲ್ಲೋಗಿದ್ದಾರೆ? ಅಮ್ಮ ಬಟ್ಟೆ ಹೋಗಿದ್ದಾರೆ, ಬಟ್ಟೆ ಒಗ್ಯಕ್ಕೆ. ನೋಡಿ ಗೈಸ್, ನಾನು ಕರೆಕ್ಟ್ ಊಹೆ ಮಾಡಿದ್ದೆ, ಅದು ಕರೆಕ್ಟ್ ಹಂಗೆ ಆಗಿದೆ ನೋಡಿ. ಅಪ್ಪ ಪೂಜೆ ಮಾಡೋಕೆ ಹೋಗಿದ್ರು, ಅಮ್ಮ ಬಟ್ಟೆ ಹೋಗಿದ್ದಾರೆ. ಬರಲಿ, ಇದು ಹಿಂದೂ ಮಹಾಸಮ್ಮೇಳನಕ್ಕೆ ರೆಡಿ ಆಗ್ತಿವೆ. ಗೋಧಿ ಸಸಿ ಇವು. TB ಡ್ಯಾಮ್ ರೋಡ್ ಹತ್ರ ಇದೆಯಲ್ಲ ಗಾಯ್ಸ್, ಅಲ್ಲಿ ಹೈಸ್ಕೂಲ್ ಹತ್ರ ಹಿಂದೂ ಮಹಾ ಸಮ್ಮೇಳನ ನಡೆಯುತ್ತೆ ದೊಡ್ಡ ಮಟ್ಟದಲ್ಲಿ. ಅದಕ್ಕೆ ಗೋಧಿ ಸಸಿ ಇದೆಯಲ್ಲ, ನಮ್ಮ ಬಂಜಾರದ ಟ್ರೆಡಿಷನ್ ಗಾಯ್ಸ್. ಅದು ಇವಾಗ ತೊಗೊಂಡು ಮೆರವಣಿಗೆ ಹೋಗ್ತಾರೆ ಗಾಯ್ಸ್. ಇಲ್ಲಿಂದ ಪ್ರತಿಯೊಂದು ಸಮಾಜ ಇಲ್ಲಿಂದ ಹೈಸ್ಕೂಲ್ವರೆಗೂ ಮೆರವಣಿಗೆ ಹೋಗ್ತಾರೆ. ಅಲ್ಲಾದಮೇಲೆ ಅಲ್ಲಿ ಎಲ್ಲರೂ ಅಲ್ಲಿ ಸೇರ್ತೀವಿ. ಮತ್ತು ಅಲ್ಲಿ ಇದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ನೋಡಿ, ಫೈನಲಿ ಅಪ್ಪ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ವಾಸು ಏನದು ಕೈಯಾಗ? ಗಾಯ್ಸ್, ಅದು ಗುಡಿ ಮೇಲೆ ಆಗ್ತಿಲ್ಲ ಗಾಯ್ಸ್. ಸೌಂಡ್ ಸ್ಪೀಕರ್ ಇರ್ತಲ್ಲ, ಅದು ಸೌಂಡು ಆಂಪ್ಲಿಫೈಯರು ಇದಾಗ್ಬಿಟ್ಟಿದೆ ಗಾಯ್ಸ್. ಅದು ಆಂಪ್ಲಿಫೈಯರು ರಿಪೇರಿ ಆಗ್ಬಿಟ್ಟಿದೆ. ನಾನು ನಮ್ಮಣ್ಣ, ನೀನು ಹೋಗಲ್ಲ ಬಿಡು, ಎಲ್ಲ ಗೊತ್ತಿದ್ದೆ. ಇವಾಗ ಅಪ್ಪ ಹೋಗ್ತಿದ್ದಾರೆ ನೋಡಿ, ರಿಪೇರಿ ಮಾಡ್ಸೋಕೆ ಹೋಗ್ತಿದ್ದಾರೆ. ಮನೇಲಿ ಸುಮ್ಮನೆ ಕುಂತ್ರೆ ಏನೋ ಒಂದು ಫೀಲಿಂಗ್ ಆಯ್ತು, ಒಂಥರ ಸೋಂಬೇರಿ ಫೀಲಿಂಗು. ಅದಕ್ಕೆ ಬೇಗ ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿಗೆ ಹೋಗಿ ಸೋಂಬೇರಿ ಫೀಲಿಂಗ್ ಕಡಿಮೆ ಮಾಡಬೇಕು. ನೋಡಿ, ಇಲ್ಲಿ ನಮ್ಮ ವಾಸು ಕೂಡ ಇದೆ ನೋಡಿ. ಹಾಟ್ಸ್ಪಾಟಾ ಕಿಕ್ ಕೊಡಿ ಅಂತ ಹೋಗೋ ನೋಡಿ. ಇವನು ಸುಮ್ಮನೆ ಕೂತಿದ್ದಾನೆ. ಅಂದರೆ ನಾಳೆ ಇವನು ಎಕ್ಸಾಮ್ ಐತಿ, ಅದಕ್ಕೆ ಬಂದಿದ್ದ ನೋಡಿ ಓದೋದಕ್ಕೆ. ನಾನಂತೂ ಸುಮ್ಮನೆ ಕೂತಿದ್ದೀನಿ. ಡ್ಯೂಟಿಗೆ ಹೋಗ್ಬೇಕು ಗಾಯ್ಸ್, ಇಲ್ಲಾಂದರೆ ಫುಲ್ ಸೋಂಬೇರಿ ಆಗಿಬಿಡ್ತೀವಿ ಗಾಯ್ಸ್. ವಾಸು ಅವ್ರದ್ದು ಎಕ್ಸಾಮ್ ಇದೆ ಅಂತ ನೋಡ್ರಿ. ಯಾವ ಎಕ್ಸಾಮ್ ವಾಸು? ಫೈನಲ್ ಇಂಜಿನಿಯರಿಂಗ್ ಎಕ್ಸಾಮ್, ಫಸ್ಟ್ ಸೆಮ್ ಎಕ್ಸಾಮ್ ಐತಿ. ಯಾವಾಗ? 5ನೇ ತಾರೀಕಿಂದ 18ನೇ ತಾರೀಕು ಮಟ್ಟ. ಹೌದಾ? ಓದಿಯಾ? ಈಗ ಹೋಗಿ ಕಂಬ್ಯಾಕ್ ಮಾಡ್ಬೇಕು ನೋಡಿ ಗೈಸ್. ಕಂಬ್ಯಾಕ್ ಒಂದೇ ದಿನದಲ್ಲಿ ಓದಿ ಕಂಬ್ಯಾಕ್ ಮಾಡ್ದ ನೋಡಿ. ಅದೇ ನಮ್ಮ ಹುಡುಗರು ಕಂಬ್ಯಾಕ್ ಮಾಡೋದು. 10th ರಿಸಲ್ಟ್ ಭಾರಿ ಬಂತಲ್ಲ ನಿಂದ? ಭಾರಿ ಬಂತಪ್ಪ. ಎಷ್ಟು 92.99 ಆಗೈತೆ. ಓಳ್ ಬಿಡ್ಬೇಕು, ಇಂಥ ಪರಿ ಓಳ್ ಬಿಡ್ಬೇಡ. ಎಷ್ಟು ದಿನ ಓದಿದ್ದೆ ಪಾಸ್ ಆಗೋದಕ್ಕೆ? ಏನಿಲ್ಲ, ಜಸ್ಟ್ ನಿನ್ನೆ ರಾತ್ರಿ ಕುಂತಿದ್ನೆ, ಅವತ್ತು ಹೋಗಿ ಎಕ್ಸಾಮ್ ಬರ್ದ್ನೆ, ಪಾಸ್ ಆಗ್ಬಿಟ್ನೆ. ಎಷ್ಟು ಒಂದು ಪರ್ಸೆಂಟೇಜ್?
92.99. ಎಷ್ಟು ಓಲ್ಡ್ ಬಿಡ್ಬೇಕು ಅಂತ ಬರೀ ಓಲ್ಡ್ ಬಿಡ್ಬಾರ್ದೀವ ನಾವು. ಎಷ್ಟು 50 ಏನು ಎಷ್ಟು 64. 64 ಫಸ್ಟ್ ಕ್ಲಾಸ್. ಅಣ್ಣ ಬೆಳಗ್ಗೆಯಿಂದ ಒಂದೂವರೆ ತಾಸು ಲೈವಲ್ಲಿದ್ದೆ. ಲೈವ್ ನಾನು ವಾಸು ಇಬ್ಬರು ಲೈವ್ ಯೂಟ್ಯೂಬಲ್ಲಿ ಲೈವ್ ಹೋಗಿದ್ವಿ. ಅದಾದಮೇಲೆ ಅಮ್ಮವ್ರು ಊರಿಗೆ ಹೋಗಿದ್ದಾರೆ ಗಂಗಾವತಿಗೆ. ನಮ್ಮ ಅಪ್ಪವ್ರು ಹಾಸ್ಪಿಟಲಿದ್ದಾರೆ ನೋಡಿ ಗ್ಯಾಸ್. ಅಂಗಡಿಯಲ್ಲಿ ಕೂತಿದ್ದೀನಿ ನೋಡಿ. ಬೆಳಗ್ಗೆ ಕೂಡ ಖಾಲಿ ಮಾಡಿಬಿಟ್ಟು ಹೋಗಿದ್ದಾರೆ, ಇವಾಗ ಕೂಡ ಖಾಲಿ ಇದ್ದಾರೆ ನೋಡಿ. ಖಾಲಿದೆ ಮನೆ. ಈ ಕೋಳಿನ ಎಷ್ಟು ಹೇಳಿದ್ರು ಮತ್ತೆ ಒಳಗೆ ಬಂದು ಮೊಟ್ಟೆಡುತ್ತೆ ನೋಡಿ. ಹೈ ನೋಡಿ ಗ್ಯಾಸ್, ಅದು ಎಷ್ಟು ಹೇಳಿದ್ರು ಮತ್ತೆ ಬಂದೇ ಬರ್ತೈತೆ ಅದು. ಹೈ ನೋಡಿ ಗ್ಯಾಸ್. ಇವಾಗ ಜಸ್ಟ್ ಊಟ ಮಾಡಿದೆ. ಊಟ ಮಾಡಿ ಸಮೀರ್ ಬ್ರೋದು ಲಾಗ್ ನೋಡಿದೆ. ಸಮೀರ್ ಬ್ರೋ ಮತ್ತು ಸೌರವ್ ಜೋಶಿ ಅವ್ರದ್ದೆಲ್ಲ ಲಾಗ್ ನೋಡಿದೆ. ಯಾವ ರೀತಿ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ನೋಡಿದೆ. ಸಮೀರ್ ಬ್ರೋ ಅವರಿಗೆ ಯಾವುದೋ ಕಾಲೇಜ್ ಫಂಕ್ಷನಲ್ಲಿ ಕರೆದು ಕೊಟ್ಟಿದ್ದಾರೆ. ಮತ್ತು ಸೌರವ್ ಜೋಶಿ ಅವರಿಗೆ CM ಉತ್ತರ ಕನ್ನಡ CM ಕೊಟ್ಟಿದ್ದಾರೆ. ಉತ್ತರ ಕನ್ನಡ ದ ರೈಸಿಂಗ್ ಸ್ಟಾರ್ ಆಫ್ ದ ಉತ್ತರಾಖಂಡ್ ಏನೋ ಕೊಟ್ಟಿದ್ದಾರೆ ಗೈಸ್ ಅವರಿಗೆ. ನೋಡಿ ಎಂತ ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾನು ಆ ಥರ ಒಂದು ಅವಾರ್ಡ್ ತೊಗೋಬೇಕಂತ ನನಗೂ ಆಸೆ ಇದೆ. ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ ಎಲ್ಲರೂ ಸಿಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಫರ್ಟ್ ಇರಬೇಕು ಅಷ್ಟೇ. ಎಫರ್ಟ್ ಇರಬೇಕು. ಅದೇ ಹಾರ್ಡ್ ವರ್ಕ್ ಮಾಡಬೇಕು. ಆ ರೀತಿ ಮಾಡಿದ್ರೆ ಎಲ್ರಿಗೂ ಸಕ್ಸಸ್ ಸಿಗುತ್ತೆ ಗೈಸ್. ಬೆಳಗ್ಗೆಯಿಂದ ಮನೇಲೇ ಕೂತಿದ್ದೀನಿ. ಒಂದು 2-3 ದಿನ ಗೈಸ್. ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಮುಗೀತು, ಇನ್ನೊಂದಿದೆ. ಅದು ಮುಗಿಲಿ. ಎಲ್ಲರೂ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗೋಕ್ಕಿಂತ ಮುಂಚೆನೇ ಎಲ್ಲರೂ ಡ್ಯೂಟಿಗೆ ಹೋಗ್ತಿದ್ರು ಗೈಸ್. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ನಾನು ಡ್ಯೂಟಿಗೆ ಹೋಗಬೇಕು. ನಾನು ನೋಡಿದ್ರೆ ಮನೇಲೇ ಇದ್ದೀನಿ. ಪ್ರತಿಯೊಂದು ಏನೊಂದು ಕೆಲಸ ಮಾಡ್ತಿರ್ಬೇಕು, ಇಲ್ಲಾಂದರೆ ಸೋಂಬೇರಿ ಆಗಿಬಿಡ್ತೀವಿ ಗೈಸ್. ನನಗಂತೂ ತುಂಬ ಸೋಂಬೇರಿ ಫೀಲ್ ಅನಿಸ್ತಿದೆ. ಮತ್ತು ಏನಕ್ಕೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಮನೆ ಬಿಟ್ಟು ಜಾಬಿಗೆಲ್ಲಂದರೆ ಹೋಗ್ಬೇಕು, ಎಲ್ಲ ಡ್ಯೂಟಿ ನೋಡಬೇಕು. ಡ್ಯೂಟಿ ನೋಡಿದ್ರೆ ಕರೆಕ್ಟ್ ಮ್ಯಾನೇಜ್ ಆಗಿಬಿಡುತ್ತೆ ಗೈಸ್. ಯಾರು ಬೇಜಾರಾಗಲ್ಲ. ಕೆಲಸದಲ್ಲಿ ಇರ್ತೀವಲ್ಲ, ಆ ಕೆಲಸ ಎಲ್ಲ ಆರಾಮಾಗಿ ಕೆಲಸದ ಮೇಲೆ ಎಲ್ಲ ಮರ್ತೋಗ್ಬಿಡ್ತೀವಿ. ಮನೇಲಿದ್ದರೆ ಏನೋ ಒಂದು 100 ಟೆನ್ಷನ್ ಬರ್ತಾವೆ ಗೈಸ್. ನಾವೇನು ಕೆಲಸ ಮಾಡ್ತೀವಲ್ಲ ಆ ಕೆಲಸ ಮಾಡ್ತಿರ್ಬೇಕು. ಸುಮ್ಮನೆ ಕೂರ್ಬಾರ್ದು. ಒಟ್ಟಿನಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಗೈಸ್. ಅರವಿಂದ ಮತ್ತು ಮನ್ವಿತ್ ಕಟಿಂಗ್ ಮಾಡ್ಸೋಕೆ ಹೋಗ್ತಿದ್ದೀವಿ ನೋಡಿ. ನಾನು, ವಾಸು, ನಮ್ಮ ಬ್ರೋ ಮತ್ತು ನೋಡಿ ಇಬ್ಬರು ಹೋಗ್ತಿದ್ದೆ. ಎಲ್ಲಿ ಕಟಿಂಗ್ ಮಾಡ್ಸೋಕೆ ಹೋಗ್ತೀರಾ? ಯಾರಿಗೆ? ಇಬ್ರು ಕಟಿಂಗಾ? ನಿನಗೆ ಒಬ್ಬತ್ತಿಗ? ಇಲ್ಲಿ ನೋಡಿಲಿ ಯಾವ ಥರ ಸ್ಟೈಲ್ ಬೇಕು ನಿಂಗೆ ಕಟಿಂಗ್? ನಿಂಗೆ ಗೊತ್ತಿಲ್ಲ ಒಟ್ಟು ಅಣ್ಣ ಹೇಗೆ ಮಾಡಿಸ್ತಾನೆ ಅದೇ ರೈಟ್. ನನಗೆ ಕಟಿಂಗ್ ಮಾಡ್ತಾರಂತ ಹೋಗಿ ಕಟಿಂಗ್ ಶಾಪಲ್ಲಿ ನೋಡೋಣ ಬನ್ನಿ. ಯಾವ ಥರ ಕಟಿಂಗ್ ಮಾಡಿಸ್ತಾರೆ ಅವರು, ಯಾವ ಸ್ಟೈಲ್ ಅಂತ ಬನ್ನಿ ನೋಡೋಣ. ಫೈನಲಿ ಕಟಿಂಗ್ ಶಾಪಿಗೆ ಬಂದ್ವಿ. ಬನ್ನಿ ಹೋಗೋಣ. ಗೈಸ್ ಫೈನಲಿ ನಮ್ಮ ಮನೆಯಿಂದ ಕಟಿಂಗ್ ಮಾಡಿಸ್ಕೊತಿದ್ದೆ ನೋಡಿ. ಹಾಂ ಬರೋಣ. ಮನೆಯಿಂದ ಯಾಕೆ ಕಟಿಂಗ್ ಅಪ್ಪ? ಗೊತ್ತಿಲ್ಲ. ಗೈಸ್ ನಮ್ಮ ಅರವಿಂದ ಏನೋ ಕೊಡ್ತಿದ್ದೇನೆ. ಈ ಯಾವ ಜ್ಯೂಸ್ ಅದು? ಟಿನ್ ಅಂತ ಇದು ಹೆಂಗೆ ಓಪನ್ ಮಾಡೋವಪ್ಪ? ನಾವಂತೂ ಯಾವತ್ತೂ ಟಿನ್ ನೋಡೋದಿಲ್ಲ. ತೆಗಿ ಬಾಬಾ ನೋಡಿ ಗ್ಯಾಸ್. ಈಟುದ್ದ ಇಲ್ಲ ಚೋಟುದ್ದ ಟಿನ್ ಕೊಡ್ತಾನಂತ ನೋಡಿ. ಟಿನ್ನ ಏನದ? ಟಿನ್ನಪ್ಪ ಜ್ಯೂಸ್. ಮಾಡಪ್ಪ. ಎಲ್ಲೇ ಕೊಡತ್ತ ನೋಡೋಣ ಒಂದ್ಸತಿ. ನೀರು ಇದ್ದಂಗೆ ಆಯ್ತು, ಕೊಡೋದು ನೋಡೋಣ. ಅಲ್ಲ ತಂಬಾಡೆ ಸ್ವಲ್ಪ ರೋ ಗಾಯ್ಸ್ ಸ್ವಲ್ಪ ಟೇಸ್ಟ್ ಮಾಡ್ತಿದ್ರೆ ನನಗೆ ನೀರಿಲ್ಲ ರೋ ನೋಡಿ. ನನಗೆ ತಂಬಲ್ಲಿ ಟೇಸ್ಟ್ ಮಾಡ್ತೀನಿ. ತಂಬಲ್ಲಿ ಒಂದ್ಸಲಿ ಕೊಡ್ತಿಲ್ಲ ಅರೇನಾ? ಇವರು ಮಕ್ಕಳಲ್ಲಪ್ಪ, ಇವರು ಕಳ್ಳನ ಮಕ್ಕಳು. ನೋಡಿ ಗಾಯ್ಸ್ ನಮಗೊಂದು ಸ್ಟಿಂಗ್ ಬಂದಿದೆ ನೋಡಿ. ರೋ ಕೊಡ್ಸಿದ್ದಾರೆ ಬನ್ನಿ. ಕೊಡ್ಲೆ ಸ್ವಲ್ಪ ಅಧ್ಯಕ್ಷರು. ಚೇರ್ಸ್ ಅನ್ನ ಚೇರ್ಸ್. ಚೇರ್ಸ್ ಚೇರ್ಸ್. ನೋಡಿ ಗಾಯ್ಸ್ ನಮ್ಮ ಅರವಿಂದ ಏನೋ ಸತಾಯಿಸ್ತಿದೆ ನೋಡಿ ಅಣ್ಣಾಗ. ಏನು ಅರವಿಂದ ಏನು ಅಣ್ಣ ಕೇಳ್ತಿದ್ದಲ್ಲ ಏನು? ನಿನ್ನ ಕಟಿಂಗಾ? ನಿಂಗೆ ಮೊನ್ನೆ ತಾನೇ ಮಾಡಿಸ್ಕೊಂಡಿದ್ಯಾ ಕಟಿಂಗು? ಮತ್ತೆ ಆ ಕಟಿಂಗ್? ಹಾಂ ಮತ್ತೆ
ಸ್ಟಿಂಗು ಬಾ ನೋಡಿ ಸ್ಟಿಂಗ್ ಇದು ಬೇಕಂತ ಸ್ಟಿಂಗು ಅಲ್ಲಿ ಕುಡಿತಿದ್ದಾನೆ ಯಾವುದೋ ಜ್ಯೂಸು ಮತ್ತೆ ಸ್ಟಿಂಗ್ ಬೇಕಂತ ನೋಡಿ. ಹಾಯ್ ವಾಸು, ಏನು ಮಾಡ್ತಿದ್ದೆ? ಚಿಯರ್ಸ್ ಚಿಯರ್ಸ್. ಬಾರೋ ಇಲ್ಲಿ ಸ್ವಲ್ಪ ಮುಂದೆ ಬಾರೋ. ಚಿಯರ್ಸ್. ಎಣ್ಣೆ ಹೊಡೆಯೋ ಏಜಲ್ಲಿ ನಾವು ಸ್ಟಿಂಗ್ ಹೊಡಿತೀವಿ ಅಂದರೆ ಲೆಕ್ಕ ಹಾಕೊಳ್ಳಿ ನಮ್ಮ ಬಜೆಟ್ ಎಷ್ಟು ಇರ್ಬೋದು. ನೋಡಿ ಆಯ್ತು ಏನೋ ಅಂದ ಏನು ವಾಸು ಏನೊಂದಿಲ್ಲ ಎಣ್ಣೆ ಹೊಡೆಯೋ ಟೈಮಲ್ಲಿ ಸ್ಟಿಂಗ್ ಹೊಡಿತಿದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇಷ್ಟಿಷ್ಟು ಉದ್ದ ಬಾಟ್ಲಿ ಸ್ನ್ಯಾಪ್ ಹಾಕ್ತಾರ. ನೋಡಿ ಸ್ವಾಮಿ ಪಾಪ ಫುಲ್ ದುಃಖ ಆಗ್ಬಿಟ್ಟಿದೆ ನೋಡಿ. ಅದೇ ನಾವು ಎಣ್ಣೆ ಹೊಡೆಯೋರಲ್ಲ ಮನ್ಯಾಗ ಏನೇನು ಹಿಂಗೆ ಬರೇ ನೋಡಿ ಗ್ಯಾಸ್ ನಮ್ಮ ಅರವಿಂದ ಅಣ್ಣ ಒಂದು ಫೋಟೋ ತೆಗೋಣ ನಿಮ್ಮ ಫೋನಾಗ ಒಳ್ಳೆ ಫೋಟೋ ಬರ್ತಾವ ಅಂತಿದ್ದೆ ನೋಡಿ ಗ್ಯಾಸ್. ಅರವಿಂದ ಪೊಸಿಷನ್ ಚೇಂಜ್, ನೆಕ್ಸ್ಟ್ ಪೊಸಿಷನ್, ನೆಕ್ಸ್ಟು ಇನ್ನೊಂದು ಪೊಸಿಷನ್ ಚೇಂಜ್ ಮಾಡು, ಫೋಟೋ ತೆಗಿದ್ದೇನೆ. ಹಾಂ ಇದು ನೋಡಿರಿ ಪೊಸಿಷನ್ ನೋಡಿರಿ ಗಾಯ್ಸ್ ಯಾವ ರೀತಿ ಇದೆ ಪೊಸಿಷನ್ ಒಂದು. ಗಾಯ್ಸ್ ಒಬ್ರು ಗಾಯ್ಸ್ ನಮ್ಮ ಅರವಿಂದ ಕಾರ್ ಹೊಡಿತಾನೆ ಅಂತ ನೋಡಿ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ. ಹೇಳೋರಿಂದ ಫಸ್ಟಿನ ಕ್ಲಚ್ಚಾ? ಹೌದು. ಹಾಂ ನೀನು ಕಾರ್ ಹೊಡೆದಿದ್ದೀಯಾ? ಎಲ್ಲಿ ಹೊಡೆದಿದ್ದೀಯಪ್ಪ? ಯಾರು ಕೊಡಂಗಿಲ್ಲ? ಎಸ್ ನಮ್ಮ ಬ್ರೋ ಕೊಡಂಗಿಲ್ಲ ಅಂತ ನೋಡಿ. ಇವನಿಗೆ ಈ ಚೋಟದಲ್ಲಿ ಇವನಿಗೆ ಕಾರ್ ಕೊಡ್ಬೇಕಂತ ನೋಡಿ. ಸ್ಟೇರಿಂಗ್ ಸಿಗತ್ತೇನಪ್ಪ ಕೈಗ? ಗೇರ್ ಹೆಂಗ ಹಾಕೊಳ್ಳೋದು ಹೇಳು? ಗಾಯ್ಸ್ ನೋಡಿ ಗೇರ್ ಹೆಂಗ್ ಹಾಕ್ಬೇಕಂತ ಹೇಳ್ತಿದ್ದೆ ನೋಡಿ. ಏ ಗೇರ್ ಹೆಂಗ್ ಹಾಕೋದು? ಹಾಂ ಕಾರಲ್ಲಿ ಸೀದಾ ಅವನು ಗೇರ್ ಹಾಕೋದು ಯಾವ ರೀತಿ ಅಂತ ತೋರಿಸ್ತಾನೆ ನೋಡಿ. ಹೇಳಪ್ಪ ಅವರಿಂದ ಯಾವ ರೀತಿ ಗೇರ್ ಹಾಕ್ಬೇಕು? ಬ್ರೇಕ್ ಯಾವುದು ಗೇರ್ ಯಾವ್ದಪ್ಪ? ಬೇಕಣ್ಣ ಅಲ್ಲೇ ಕೂತ್ಕೋ. ಇದು ಗೇರ್ ಹೆಂಗ್ ಹಾಕೋದು? ಫಸ್ಟ್ ಈ ತರನಾ? ಎಗರಲ್ಲ ಅದಕ್ಕೆ ಹಾಕೋ ನೀನು ಹಾಕೋ ಫಸ್ಟ್ ಹೆಂಗ ಹೋಗಲ್ಲ ಬೈ ಹೋಗಲ್ಲ ನೀನು ಹಾಕೋ. ಬರೀ ಮಾಯ ವಿಡಿಯೋ ಮಸ್ತ್ ಗೇರ್ ಅಂತ ಹೇಳು ಹಾಕ ಹಾಕ. ಏ ಹಾಕು ನಿನ್ ಗೇರ್ ಹಾಕಿ ಏನಾಗಲ್ಲ ಮುಂದೆ ಹೋಗಲ್ಲ. ತಡಿ ಅದು ಮುಂದೆ ಹೋಗ್ತೈತೆ ಎಗರ್ಕೊಂಡು ಹೋಗ್ತೈತೆ ತಡಿ ಗಾಯ್ಸ್ ಅವನು ಇವತ್ತು ಗೇರ್ ಹಾಕಲ್ ಬಿಡ್ರಿ. ಅವನು ಸುಮ್ಮನೆ ಬಿಲ್ಡಪ್ಗೆ ಅಷ್ಟೇ ಕೊಡ್ತಾನೆ ಅವನು ನಮ್ಮ ಅರವಿಂದ ನೋಡಿ. ಗಾಯ್ಸ್ ಅವನು ಗೋಣನ ಇಬ್ಬಿಬ್ರು ಹಿಡ್ಕೊಂಡಿದ್ದಾರೆ ನೋಡಿ. ಯಾವ ರೀತಿ ಕಟಿಂಗ್ ಇರುತ್ತೆ ನೋಡೋಣ ಬನ್ನಿ. ನೋಡಿ ಗಾಯ್ಸ್ ನಮ್ಮ ಮನೆ ತಂದು ಎಷ್ಟು ಫೈನಲ್ ರೆಡಿ ಆಗಿದೆ. ನಿಂದ್ರ ಇಲ್ಲಿ ಯಾವ ರೀತಿ ಅಂತ ಒಂದು ಜನರಿಗೆ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ. ಗಾಯ್ಸ್ ನಮ್ಮ ಮನೆ ಕಟಿಂಗ್ ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ ಗಾಯ್ಸ್. ಬನ್ನಿ ಗಾಯ್ಸ್ ಹೋಗೋಣ. ನೋಡಿ ಗಾಯ್ಸ್ ಬರ್ತಿದ್ವಿ ರೈಲ್ವೆ ಗೇಟ್ ಆಗ್ಬಿಟ್ಟಿದೆ. ಏನಾರಿಂದ ನಿನ್ಗೊಂದು ಅನ್ಬೇಕು ಕ್ವಶನ್ ಕೇಳ್ತಿದ್ಯಾ? ಕೇಳು. ಸಿಗ್ನಲ್ ಜಂಪ್ ಅಂದ್ರೆ ಏನು? ಸಿಗ್ನಲ್ ಜಂಪ್ ಅಂದ್ರೆ ಸಿಗ್ನಲ್ ಇರ್ತೈತಲ್ಲ ಅದ್ರ ಮೇಲಿಂದ ಜಂಪ್ ಮಾಡಿದ್ರೆ ಸಿಗ್ನಲ್ ಜಂಪ್ ಹೌದಿಲ್ಲ? ತಪ್ಪದು ತಡಿ ನಮ್ಮ ಮನೆ ಏನಂತ ಕೇಳೋಣ. ಗೊತ್ತಿಲ್ಲ ಒಂದೇಟಿ ಗೊತ್ತಿಲ್ಲ ನನ್ನ ಹೆಂಗಪ್ಪ. ನೀನ್ ಹೇಳಪ್ಪ ಆನ್ಸರ್, ನೀನ್ ಹೇಳಿ ಏನಂತ. ಹೋಗ್ತಿರ್ತೀವ ಎಲ್ಲಿಗೆ? ಹೋಗ್ತಿರ್ತೀವಿ. ಹೌದು. ಅವ್ರು ಪೊಲೀಸರು ಇರ್ತಾರ. ಯಾರು ಇರ್ತಾರ? ಪೊಲೀಸರು. ನಾವ್ ಮುಂದೆ ಹೋಗ್ಬಾರ್ದು ಹಿಂದೆ ಹೋಗ್ಬಾರ್ದು. ಹೋಗಿದ್ರೆ ಆಮ್ಯಾಗ ನಮಗೆ ಏನಿಲ್ಲ ಹೊಡಿತಾರ. ಯಾರು ಪೊಲೀಸ್ ಹೊಡಿತಾರ? ಹಿಡ್ಕೊಂಡ್ಬಿಡ್ತಾರ. ಅದು ಸಿಗ್ನಲ್ ಜಂಪ್ ಅಂದ್ರೆ ಹಿಡ್ಕೊಂಡ್ಬಿಡ್ತಾರ. ಅದೇ ಅಲ್ಲ ಸಿಗ್ನಲ್ ಜಂಪ್ ಅಂದ್ರೆ. ನನಗೆ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಗ್ಬಿಟ್ಟೈತಿ. ಇನ್ಮೇಲಿಂದ ನಾನು ಸಿಗ್ನಲ್ ಜಂಪ್ ಮಾಡೋದು ಬಿಡ ಏನೋ. ಗೇಟ್ ತೆಗ್ದಿದ್ದಾರೆ ಫೈನಲಿ. ಗಾಯ್ಸ್ ಇಲ್ಲಿ ಕಾರ್ ಓಡಿಸೋರು ಚೇಂಜ್ ಆಗ್ಯಾರ ನೋಡಿ. ಫಸ್ಟ್ ನಮ್ಮ ಬ್ರೋ ಓಡಿಸ್ತಿದ್ರು, ಇವಾಗ ನಮ್ಮ ಶ್ರೀ ವಾಸು ಓಡಿಸ್ತಿದೆ ನೋಡಿ. ಮೆಲ್ಲಗಪ್ಪ ವಾಸು, ಓಡ್ಸಕ್ ಬರ್ತಿಲ್ಲ. ಬರುತ್ತಾನ ಬನ್ನಿ ಗಾಯ್ಸ್ ಫೈನಲಿ ಬಂದ್ವಿ ನೋಡಿ ಮನೆಗೆ. ಬಾರೋ ಮನೀತ ಬಾರೋ. ಟೀಮ್ ಮೆಂಬರ್ಸ್ ಟ್ಯೂಷನ್ ಹೋಗಿ ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ಟ್ಯೂಷನ್ ಫಸ್ಟ್ ಡೇ ಹೆಂಗಿತ್ತು ಏನಂತ ಮಾತಾಡ್ಸೋಣ ಬನ್ನಿ. ನೋಡಿ ಆ್ಯಕ್ಚುಲಿ ಇಬ್ರು ರಿಯಾಕ್ಷನ್ ಮಾಡ್ಬೇಡು. ಟ್ಯೂಷನ್ ಹೋಗಿ ಬಂದ್ಯಾ? ನೀನು ಟ್ಯೂಷನ್ ಹೋಗಿ ಬಂದಿದ್ದಾನು? ಏನೇ ಕಲ್ತೇವೆ ಟ್ಯೂಷನಲ್ಲಿ ಇವತ್ತು? ಇಲ್ಲಿ ನೋಡು
ಎಲ್ರು ಓದಕ್ಕೆ ಹೋಗ್ತಾರೆ ಮತ್ತೆ ಮಾಡಕ್ ಹೋಗ್ತಾರೆ ಹೇಳ. ಓದಕ್ಕೆ ಬರೆಯಕ್ಕೆ ಹೋಗ್ಬೇಕು. ಏನ್ ಬರ್ದಿ? ಅಣ್ಣ ಇಂಗ್ಲೀಷ್ ಒಂದು ಪದ್ಯ ಬರ್ದೆ 2 ಸಲ. ಇಂಗ್ಲಿಷ್ ಪದ್ಯ ಯಾವ ಪದ್ಯ ಹೇಳು? ಅದು ಏನು ಇದಣ್ಣ ಇನ್ನೂ ಬರುವಲ್ಲ. ಮೈಲ್ಯಾಂಡ್ ನನಗೆ ನೆನಪಿಲ್ಲ. ನೋಡಿ ಮೈಲ್ಯಾಂಡ್ ಯಾವ್ದೋ ಪದ್ಯ ಬರ್ತಿದ್ದಾನೆ 5ನೇ ಕ್ಲಾಸ್ ಆಗಿ ನಿನ್ ಪದ್ಯ ನಿನ್ಗೆ ಗೊತ್ತಿಲ್ಲ. ನೋಡಿ. ಇರ್ಲಿ, ಮತ್ತೆ ಮತ್ತೇನ್ ಕಲ್ತ್ರಪ್ಪ? ಮತ್ತೆ ಇವನ್ ಈಗ ನೋಡಿ ಯುವರಾಜ ಮತ್ತೇನ್ ಕಲ್ತಿ? ಇಂಗ್ಲಿಷ್ ಪದ್ಯ ಒಂದೇ ಬರ್ದ್ಯಾ? ಇನ್ನು ಓಡ್ಸ್ ಹಾಕೊಂಡಿದ್ರಣ್ಣ ದೀಪಿಗಳು. ಹೌದು. ಹೊಸ ಟ್ಯೂಷನ್ ಎಲ್ಲಿಗೆ ಹೋಗ್ತಿದ್ದೀರಾ? ಅಲ್ಲಿ ಡಿಕ್ಷನರಿ ನಿಶನ್ ಕ್ಯಾಂಪ್. ನಿಶಾನ್ ಕ್ಯಾಂಪ್ ಟ್ಯೂಷನ್ ಹೆಸರು ತಲಾಂಟಿ. ಗೊತ್ತಿಲ್ಲ. ಗುಕ್ಕರ್ ಮಾಡೋದು ಮಾಡ್ಕೊಂತ ನೋಡಿ ಇವ್ರು. ಎಷ್ಟು ಗಂಟೆಗೆ ಹೋಗೋದು, ಎಷ್ಟು ಗಂಟೆಗೆ ಬರೋದು ನೀವು? ಒಬ್ಬರು ಕರೆಕ್ಟ್ ಹೇಳ್ಬೇಕು. ಕರೆಕ್ಟ್ ಹೇಳ. 5 ಗಂಟೆಗೆ ಹೋಗಿ 7 ಗಂಟೆಗೆ ಬಂದ್ಬಿಡೋದು. 5 ಗಂಟೆಗೆ ಹೋಗಿ 7 ಗಂಟೆಗೆ ಬರ್ತಾರೆ ನೋಡಿ. ಗಾಯ್ಸ್, ನಾಳೆ ಎಕ್ಸಾಮ್ ಇದೆ, ಇನ್ನೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಅದು ಮುಗಿದ್ರೆ ಎಲ್ಲ ಸ್ಟಡೀಸ್ ಎಲ್ಲ ಮುಗಿಯುತ್ತೆ ನೋಡಿ ಗಾಯ್ಸ್. ಬರೀತಿದ್ದೀನಿ. ಡಿಸೀಸ್ ಕಂಡೀಷನ್ ಕೊಟ್ಟಿದ್ದಾರೆ, ಅದು ಬರೀತಿದ್ದೀನಿ ಗಾಯ್ಸ್. ಅಮ್ಮವರು ಊರಿಗೆ ಹೋಗಿ ಇವಾಗ ಬಂದಿದ್ದಾರೆ ನೋಡಿ. ಅಣ್ಣಮ್ಮ ಇಷ್ಟೊತ್ತು ಆಯ್ತಲ್ಲಮ್ಮ ಊರಿಗೆ ಹೋಗಿ, ಇವಾಗ ಬರ್ತಿರಲ್ಲಮ್ಮ. ಟೈಮ್ ನೋಡಿ ಎಷ್ಟಾಗಿದೆ ಅಲ್ಲಿದು ನೋಡಿ ಗಾಯ್ಸ್. ಟೈಮು 10:05 ಆಗಿದೆ. ಕಂಪ್ನಿಯಿಂದ ಆ ಕಡೆ ಮತ್ತೆ ಹೋಗಲ್ಲ. ಬಸ್ ಸಿಕ್ಕಿಲ್ವಾ? ಕಂಪ್ನಿಯಿಂದ ಮತ್ತೆ ಎಷ್ಟು ದೂರ? ನಾವು ಇವ್ರು ಯಾಕಪ್ಪ ಬಂದಿಲ್ಲ ಇಷ್ಟು ಲೇಟ್ ಆಯ್ತಂತ ನಾವು ನೋಡಿ. ಬಸ್ ಸಿಕ್ಕಿಲ್ಲ ಅಂತ ಲೇಟ್ ಆಯ್ತಂತ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ರಂತ ಗಾಯ್ಸ್. ಅದಕ್ಕೆ ಬರೋಕ್ಕಾಗಿಲ್ಲ. ಇಲ್ಲಿ ಟಿಬಿಡ ಮಾತ್ರ ಇದೆ ಗಾಯ್ಸ್, ಅದು TSP ಹತ್ರ, ಅಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಲೇಟ್ ಆಯ್ತು. ನಾವು ಎದಕ್ಕೆ ಬರಲಿಲ್ಲ ಏನಂತ ಗಾಬರಿ ಆಗಿದ್ವಿ ಗಾಯ್ಸ್. ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.